ಹಾಯ್ ಹಲೋ ನಮಸ್ಕಾರ, ನಾನು ಬಸವರಾಜ್ ಆರ್ಜೆ. ಸೊ ಮದುವೆ ಅಂದ ತಕ್ಷಣ ಫಸ್ಟ್ ಮನೆ ಮುಂದೆ ಚಪ್ರನೇ ಹಾಕೋದು, ಆ ಚಪ್ರದಿಂದ ಕಾರ್ಯಕ್ರಮ ಆರಂಭವಾಗುತ್ತದೆ. ಅಂತಹ ಚಪ್ರವನ್ನು ನಮ್ಮ ನಂದಿತಾ ಶಾಮಿಯಾನ್ ಮತ್ತು ಚಪ್ರದವರು ವಿಶೇಷವಾದ ಚಪ್ರವನ್ನು ಹಾಕಿದ್ದಾರೆ. ಸೊ ಬನ್ನಿ ಹೇಗಿರುತ್ತೆ, ಯಾವ ರೀತಿ ಸಿದ್ಧತೆಯನ್ನು ಮಾಡ್ತಾರೆ ನೋಡ್ಕೊಂಬರೋಣ. ಹಾಗಾದ್ರೆ ಈ ಚಪ್ರ ಹಾಕಿರೋ ಓನರು ಸೊ ಏನೆಲ್ಲ ಹೇಳ್ತಾರೆ, ಸೊ ಯಾವ ರೀತಿ ಇರುತ್ತೆ ಅನ್ನೋದು ನಾವು ನೋಡೋಣ. ಸೊ ಬನ್ನಿ, ನಮ್ಮ ಜೊತೆಗೆ ನಾಗರಾಜ್ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ಕಾರ. ಸರ್ ಹೇಳಿ. ಸರ್ ನಮ್ಮದು ನಂದಿತಾ ಶಾಮಿಯಾನ್ ಅಂಗಡಿ ಅಂತೇಳಿ, ನಮ್ಮದು APMC ಬರುತ್ತೆ ಬಂದ್ಬಿಟ್ಟು ಅಂಗಡಿ. ನಾವು ಸುಮಾರು ಒಂದು 15 ವರ್ಷ ಆಗ್ತಿದ್ದು, 15-16 ವರ್ಷ ಆಯ್ತು ನಡ್ಸ್ಕೊಂಡು ಹೋಗ್ತಿದ್ದು. ಸ್ಟಾರ್ಟಿಂಗ್ ಬಂದುಬಿಟ್ಟು ನಾವು ಚಪ್ರನ ಹಾಕ್ತಿದ್ದು. ಈಗ ರೀಸೆಂಟಾಗಿ ಒಂದು 2 ವರ್ಷದಿಂದ ಶಾಮಿಯಾನ್ ಮಾಡ್ಕೊಂಡೇವೆ ಅಷ್ಟೇ. ಅದು ಬಿಟ್ಟು ಚಪ್ರದ ನಾವು ಮೇನ್ ಪಾಯಿಂಟ್ ಏನು ಕೊಡೋದು ನಾವು ಯಾವ್ದಿದ್ದು ಚಪ್ರನೇ ಮೇನ್ ಪಾಯಿಂಟ್ ಮಾಡೋದು. ಸೊ ಜನರಿಗೆ ರೀಚ್ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಚಪ್ರನ ಯಾವ ಚಪ್ರ ಇದನ್ನು ಹಾಕಿರೋದು ಇವತ್ತು? ಇದು ಬಾಕ್ಸ್ನಲ್ಲೇ ಇರೋ ಒಂದು ಡಿಸೈನ್ ಮಾಡ್ಕೊಟ್ಟೇವೆ. ನಾರ್ಮಲ್ ಆಗಿ ರೌಂಡ್ ಪಿಲ್ಲರಿಂದು, ಕೆಳಗಡೆ ಕಬ್ಬಿಂದು, ಆಮೇಲೆ ಎಲಿಫೆಂಟಿಂದೆಲ್ಲ ಮಾಡ್ಕೊಟ್ಟೇವೆ. ಸೊ ಎಷ್ಟು ದಿನ ಹಿಡಿಯುತ್ತೆ ಈ ಕೆಲಸ ಮಾಡಲಿಕ್ಕೆ? ಈ ಕೆಲಸ ಮಾಡೋಕ್ಕೆ ನಮಗೆ ನಮ್ಮ ವರ್ಕರ್ದ ಕೈ ನಾವೆಲ್ಲ ಹುಡುಗರು ಸೇರಿ ಒಂದು 8 ಜನ ಸೇರಿ ಅಂತಂದರೆ 2 ದಿನದಲ್ಲಿ ಮಾಡಿಕೊಡ್ತೇವೆ. 2 ದಿನದಲ್ಲಿ ಕೆಲಸ ಮಾಡ್ಕೊಡ್ತೇವೆ. ಹೌದು. ಓಕೆ. ಆರ್ಡ್ರ್ ಮಾತ್ರ 1 ತಿಂಗಳು ಮುಂಚೆ ಕೊಳ್ಳೇಬೇಕಾಗುತ್ತೆ. ಸೊ ಈ ಗರಿಗಳನ್ನ ಎಲ್ಲಿಂದ ತರ್ತೀರಾ? ಗರಿ ನಮ್ಮದು ಇಲ್ಲಿ ಸುತ್ತಮುತ್ತಲು ನೀತ್ಗೆರೆಯಿಂದ, ಆಮೇಲೆ ಬಂದ್ಬಿಟ್ಟು ಈ ಕಡೆ ರಾಂಪುರ, ಎಲೆಬೇತೂರು ಆ ಕಡೆ ಎಲ್ಲ ತರಿಸಿ ಸರ್. ಸೊ ಇಲ್ಲಿ ಇವತ್ತು ದಾವಣಗೆರೆಯಿಂದ ದುರ್ಗಕ್ಕೆ ಬಂದಿದ್ದೀರಾ? ಹೌದು. ಸೊ ದುರ್ಗದಲ್ಲಿ ಒಂದು ಆರ್ಡರ್ ಸಿಕ್ಕಿದೆ ನಿಮಗೆ, ಆ ಆರ್ಡ್ರನ್ನ ಇವತ್ತು ಪ್ರೆಸೆಂಟೇಷನ್ ಮಾಡಿದ್ದಾರೆ ಇಲ್ಲಿ. ಹೌದು. ಸೊ ಈ ಭತ್ತದ ಇವನ್ನೆಲ್ಲ ಎಲ್ಲಿ ಎಣಿತೀರಾ, ಯಾವ ರೀತಿ ಸಿದ್ಧತೆ ಮಾಡ್ತೀರಾ? ಸರ್ ಈ ಭತ್ತದೆಲ್ಲ ರೆಡಿಮೇಡ್ ತರಿಸಿ ಸರ್, ನಾವು ಎಣೆಯೋದಿಲ್ಲ. ಓಕೆನಾ? ಅದು ರೆಡಿಮೇಡ್ ಸಿಗುತ್ತೆ ಭತ್ತದ ಇದೆಲ್ಲ. ರೆಡಿಮೇಡ್ ಸಿಗುತ್ತೆ. ಅದನ್ನ ತಂದು ಏನು ಈ ತೋಮಲೆ ಎಲ್ಲ ಮಾಡ್ಯಾವಲ್ಲ, ಇವೆಲ್ಲ ಒರಿಜಿನಲ್ ನಾವು ಮಾಡಿರೋದು ಇವೆಲ್ಲ. ಕೈಲಿ ಮಾಡಿರೋದು? ಹೌದು, ಕೈಯಲ್ಲಿ ಮಾಡಿರೋದು. ಬಾಕ್ಸ್ ಚಪ್ರನ ಎಷ್ಟು ದಿವಸ ಮಾಡ್ತಾರೆ ನಿಮ್ಮ? ನಮ್ದ್ರಲ್ಲಿ ಏನಿಲ್ಲ, ಒನ್ ಡೇದೆಲ್ಲ ಮುಗಿಸ್ಕೊಡ್ತಾರೆ. 1 ಡೇದಲ್ಲೆಲ್ಲ ಮುಗಿಸ್ತಾರೆ. ಎಷ್ಟು ಟೈಪ್ ಆಫ್ ಚಪ್ರಗಳನ್ನ ನೀವು ಎಣಿತೀರಾ, ಹಾಕ್ತೀರಾ? ಸರ್ ಭಾಳ ನಮೂನೆ ಅದಾವೆ. ಕಾಯಿ ಮಂಟಪ ಇದೆ, ಬಾಕ್ಸ್ ಮಂಟಪ ಇದೆ, ನಾರ್ಮಲ್ ಚಪ್ರ ಇದೆ. ಮತ್ತು ಇದರಾಗಲಿ ನಾರಾಯತ ಮೇಲೆ ಬಾಳೆ ದಿಂಡಿ ಮಂಟಪ ಎಲ್ಲ ಮಾಡ್ತೇವೆ. ಆಮೇಲೆ ಗರಿಯಲ್ಲೇ ಕೊಡಪಾನೆ ಟೈಪ್ ಎಲ್ಲ ಮಾಡಿಕೊಡ್ತೇವೆ. ಆಮೇಲೆ ಹೂವು, ಆಮೇಲೆ ಈ ಥರ ತೋಮರಿಗಳೆಲ್ಲ ಮಾಡಿಕೊಡ್ತೇವೆ. ವಿಧವಾದ ಭಾಳ ಚಪ್ರ ಅದಾವೆ ಸರ್. ಅದು ಹೇಳಿಕೆ ಅಂತ ಹೋದ್ರೆ ಭಾಳ ಇದೆ ಸರ್. ಒಟ್ಟು ಜನಗಳಿಗೆ ಚಪ್ರ ನಾಗರಾಜ್ ಅಂದ್ರೆ ಒಂದು ಕಡೆ ಹೆಸರಿದೆ ಸರ್. ಸರ್ವಿಸ್ ಹೇಗಿದೆ ಸರ್? ಸರ್ವಿಸ್ ಇನ್ ಟೈಮ್ ಕೊಡ್ತದೆ ಸರ್. ನಿಮ್ಮಲ್ಲಿ ಎಷ್ಟು ಜನ ಲೇಬರ್ಸ್ ಇದ್ದಾರೆ ಸರ್? ನಮ್ಮಲ್ಲಿ ಒಂದು 15-20 ಜನ ಲೇಬರ್ ಇದ್ದಾರೆ. ಸೊ ಒಂದೊಂದು ಈ ಬಾಕ್ಸ್ಗಳನ್ನೆಲ್ಲ ಎಲ್ಲಿ ಸಿದ್ಧತೆ ಮಾಡ್ತಾರೆ? ಎಲ್ಲ ಗೋಡ ಮೇಲೆ ಮಾಡ್ಕೊಂಡು ಬರ್ತೀವಿ, ಅಲ್ಲೇ ರೆಡಿ ಮಾಡ್ತಾರೆ. ಸೊ ಅಲ್ಲೇ ರೆಡಿ ಮಾಡಿ ಬಂದು ಇಲ್ಲಿ ಅವ್ರಿಗೆ ಇನ್ ಟೈಮಿಗೆ ಕೊಡ್ತಾರೆ. ಹೌದು. ಸೊ ಆರ್ಡರ್ ಹೇಗೆ ಸಿಗ್ತಾ ಇದೆ? ಆರ್ಡ್ರು ಈಗ ಏನಿಲ್ಲ ಸರ್, ಜನ ಸಿಗ್ತೈತೆ ಆರ್ಡ್ರು ಮಾತ್ರ. ನಮ್ಮ ಒಂದು ದಾವಣಗೆರೆ ಕಡೆಯಿಂದ ಇತ್ತಲ್ರಿ, ಹೊರಗಡೆ ಆರ್ಡ್ರು ಬರ್ತದೆ. ಇವತ್ತು ದುರ್ಗದ ಆರ್ಡ್ರು ಹೆಂಗೆ ಸಿಕ್ತು? ಇಲ್ಲಿ ಪರಿಚಯ ಮಾಡಿಸ್ಕೊಡಿದೆ ಪ್ರಶಾಣ ಅಂತ ಒಬ್ರು ಅದಾರೆ. ಅವರು ಕಡೆಯಿಂದ ಬಂದಿರೋದು ಆರ್ಡ್ರು. ಅವರು ಹೌದು, ಆಕಾಶ್ ಡೆಕೋರೇಷನ್ ಅಂತೇಳಿ. ಅವರಿಂದ ನಿಮಗೆ ಕಾಂಟ್ಯಾಕ್ಟ್ ಮಾಡಿದ್ದಾರೆ? ಅವರಿಂದ ನಮಗೆ ಕಾಂಟ್ಯಾಕ್ಟ್ ಆಗಿರೋದು. ಈಗ ಕೆಲವೊಂದು ಮದುವೆಗಳಿಗೆ, ಈ ಇವೆಂಟ್ಗಳಿಗೆ ಕಾಂಟ್ಯಾಕ್ಟ್ ಅಂದರೆ ಟೈಅಪ್ ಆಗಿರ್ತೀರಾ ನೀವು? ಹೌದು, ಮೊದಲೇ ಆಗಿರುತ್ತೇವೆ. ಎಷ್ಟು ಇವೆಂಟಿಗೆ ಟೈಅಪ್ ಆಗಿದ್ದಾರೆ ನೀವು? ನಮ್ಮಲ್ಲಿ ಒಂದು 14-15 ಇವೆಂಟ್ ಇದೆ ಸರ್. ಹೇಳ್ಬೇಕಂದ್ರೆ ಬ್ಲೂ ಲೋಟಸ್ಸು, ಆಮೇಲೆ ಪವನ್ ಇವೆಂಟ್ ಅಂತ ಒಂದು ಐತೆ. ಭಾಳ ದಿವಸ ಹೇಳಿಕೆ ಅಂತ ಎಲ್ಲ ಇವೆಂಟ್ಸ್ಗಳಿಗೆ ಟೈಅಪ್ ಆಗಿದೆ. ಹೌದು, ಟೈಅಪ್. ಸೊ ಅವರು ಬುಕ್ ಮಾಡ್ಕೊಂಡು ನಿಮಗೆ ಪಾಸ್ ಮಾಡ್ತಾರೆ? ಹೌದು, ಆರ್ಡರ್ ಪಾಸ್ ಮಾಡ್ತಾರೆ. ಸೊ ಅಲ್ಲಿಂದ ತಾವು ಅಲ್ಲೇ ಎಲ್ಲ ಗೋಡೌನ್ನಲ್ಲೇ ರೆಡಿ ಮದುವೆ ಮನೆಗೆ ಸರ್ವಿಸ್ ಕೊಡ್ತೀರಾ? ಹೌದು ಸರ್. ಸೊ ಒಟ್ಟು ಇಲ್ಲಿವರೆಗೂ ಎಷ್ಟು ನೀವು ಚಪ್ರ ಹಾಕಿದ್ರ ಸರ್? ಇಲ್ಲಿಂದ ನಾವು ಚಪ್ರಗಳು ಹಾಕಿರೋ ಲೆಕ್ಕ ಆಗಲ್ಲ ಸರ್. ಅಂದಾಜು ಅಂದಾಜು ಹೆಚ್ಚು ಕಮ್ಮಿ ಅಂತಂದರೆ
ಒಂದು 8 ಲಕ್ಷವರೆಗೆ ಹೋಗ್ಬೋದು ನೋಡಿ ಸರ್. 8 ಲಕ್ಷದವರೆಗೂ ಚಪ್ರ ಹಾಕಿದ್ದಾರೆ. ಸೊ ನಿಜಕ್ಕೂ ಗ್ರೇಟ್ ಅಂತ ಹೇಳ್ಬೋದು. 15 ವರ್ಷದಿಂದ ಕಟ್ಟೆ ಹತ್ರ 15 ವರ್ಷಗಳಿಂದ ಸರ್ವಿಸ್ ಕೊಡ್ತಾ ಇದ್ದಾರೆ. ಸೊ ನಮ್ಮ ನಾಗರಾಜ್ ಅವರು ನಿಜಕ್ಕೂ ಖುಷಿ ಆಗುತ್ತೆ. ಯಾಕಂದರೆ ಮದುವೆದು ಕಾರ್ಯ ಆರಂಭ ಆಗೋದೇ ಚಪ್ರದಿಂದ. ಒಂದು ಮದುಮಗ ಆಗಿರ್ಬೋದು, ಮದುಮಗಳಾಗಿರ್ಬೋದು, ಅಂದ್ರಗೂಟಕ್ಕೆ ಪೂಜೆ ಮಾಡಿ ಮುಂದಿನ ಕಾರ್ಯಕ್ರಮ ನಡೆಯುತ್ತೆ ಅಂತ ಹೇಳ್ಬೋದು. ಅಂತ ಒಂದು ಒಳ್ಳೆ ಸರ್ವಿಸ್ನ ಮಾಡ್ತಾ ಇದ್ದಾರೆ. ಸೊ ಒಂದು ತಿಂಗಳಲ್ಲಿ ಅಂದರೆ 3 ತಿಂಗಳಲ್ಲಿ ಸುಮಾರು ಒಂದು 8,000 ಚಪ್ರವನ್ನು ಇವರು ಹಾಕ್ತಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ಅದ್ರ ಜೊತೆಗೆ ಇವರು ನಂದಿತಾ ಶಾಮಿಯಾನ್ ಮತ್ತು ಚಪ್ರ ಅಂತಲೇ ತುಂಬಾ ಫೇಮಸ್ ಇದೆ ಅಂತ ಹೇಳ್ಬೋದು. ಯಾಕಂದರೆ ಇವರು ದಾವಣಗೆರೆ ಅಲ್ಲದೆ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಇವರು ಚಪ್ರವನ್ನು ಹಾಕ್ತಾರೆ. ಸೊ ಇವ್ರಿಗೆ ಕೆಲವೊಂದು ಈವೆಂಟ್ ಅವ್ರ ಜೊತೆ ಟೈಅಪ್ ಮಾಡಿಕೊಂಡು ಸೊ ಅವ್ರು ಕೊಟ್ಟಂಥ ಹಾಡುಗಳನ್ನ ಇವರು ಹೋಗಿ ಸಿದ್ಧತೆಯನ್ನು ಮಾಡ್ತಾರೆ. ಸೊ ಮದುವೆ ಮನೆಯಲ್ಲಿ ಮೊದಲು ಕಾರ್ಯ ಆರಂಭವಾಗೋದೇ ಚಪ್ರದಿಂದ. ಸೊ ಅಂಥ ಸರ್ವಿಸ್ನ ಕೊಡ್ತಾ ಇದ್ದಾರೆ. ನಮ್ಮ ನಾಗರಾಜ್ ಅವರಿಗೆ ಆಲ್ ದಿ ಬೆಸ್ಟನ್ನು ಹೇಳ್ತಾ ಇದ್ದಾವೆ. ಸೊ ಇವರು ಮತ್ತಷ್ಟು ಈ ಚಪ್ರಗಳನ್ನು ಹಾಕುವಂಥ ಕೆಲಸ ಇವರು ಆಗಲಿ ಅಂತ ಹೇಳ್ತಾ, ವಾಸವಿ ಈವೆಂಟ್ ಅವರು ಏನು ನಂದಿತಾ ಶಾಮಿಯಾನದವ್ರಿಗೆ ಮತ್ತು ಚಪ್ರದವ್ರಿಗೆ ಈ ಆರ್ಡರ್ನ ಕೊಟ್ಟಿರ್ತಾರೆ. ಸೊ ಇದನ್ನು ವಿಶೇಷವಾಗಿ ಇಷ್ಟು ಚೆನ್ನಾಗಿ ರೆಡಿ ಮಾಡಿದ್ದಾರೆ. ಇದಾಗಿತ್ತು ಇವತ್ತಿನ ವಿಶೇಷ. ಇಂಥ ಮತ್ತೊಂದು ವಿಭಿನ್ನವಾದ ಸಂಚಿಕೆಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ DVG 1 ನ್ಯೂಸ್ ದಾವಣಗೆರೆ.